ಶಿವರಾಮ್ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಲಂಕೇಶ್, ಮಾಸ್ಟರ್ ಹಿರಣ್ಣಯ್ಯ ಸರ್ಕಾರವನ್ನ ಖಂಡಿಸಿ ಊರೂರಲ್ಲಿ ಭಾಷಣವನ್ನ ಮಾಡಿದ್ರು. ಬಿಡುವಾದಾಗೆಲ್ಲ ಎಷ್ಟೋ ದಿನ ರಾತ್ರಿ ಹೊತ್ತಿನಲ್ಲೂ ಜೈಲಿಗೆ ಬಂದು ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಹೋಗ್ತಾ ಇದ್ರು. ಬಿಹಾರದಿಂದ ಕರೆತಂದಿದ್ದ ಒಬ್ಬನಿಗೆ ಕಾಲಿಗೆ ಸರಪಳಿಯನ್ನ ಹಾಕಿದ್ದನ್ನ ಕಂಡ ಅರಸು ಜೈಲ್ ಐಜಿ ಮಲ್ಲಯ್ಯನವರನ್ನ ಕರೆದು ಮೊದಲು ಬಿಚ್ಚಿ ಆತ ಖೈದಿಯಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಅವತ್ತು ದೊಡ್ಡ ನಾಯಕರು ಅಂತ ಅನ್ಸ್ಕೊಂಡವರೆಲ್ಲ ದೊಡ್ಡವರಂತೆನೆ ವರ್ತಿಸಿದ್ರು. ಅಡಿಗರು ಬರ್ತಾರೆ ಅಂತ ತಿಳಿದಿದ್ದ ಅರಸು ಗಂಧದ ಹಾರವನ್ನ ಹಿಡಿದು ನಿಂತಿತ್ತು. ಹಾರವನ್ನ ಹಾಕಿ, ನಿಮ್ಮ ವಿಷಯವನ್ನೆಲ್ಲ ಗರುಡನಗಿರಿ ಅವರು ನನಗೆ ಹೇಳಿದ್ದಾರೆ, ನೀವು ಹೇಳಿದ್ದನ್ನ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ, ಅಪ್ಪಣೆಯನ್ನ ಕೊಡಿ ದೇವರು ಅಂತ ಕೇಳಿದ್ರು. ಅಡಿಗರು ಒಂದು ಕ್ಷಣ ಬೆಚ್ಚಾದ್ರು. ಅರಸು ಅಂದುಕೊಂಡಿದ್ದು ತುರ್ತು ಪರಿಸ್ಥಿತಿಯಲ್ಲಿ ನೆರವೇರಲಿಲ್ಲ. ನಮಸ್ಕಾರ. ಜೂನ್ 25, 1975 ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದ ದಿನ. ಇಂದು ತುರ್ತು ಪರಿಸ್ಥಿತಿಗೆ 50 ವರ್ಷಗಳು ತುಂಬಿದ ದಿನ. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಚುನಾವಣಾ ಗೆಲುವನ್ನ ಅಲಹಾಬಾದ್ ಹೈಕೋರ್ಟ್ ಅಕ್ರಮ ಅಂತ ಸಾರಿ ಅಸಿಂಧುಗೊಳಿಸಲಾಗಿತ್ತು. ತಳಮಳಕ್ಕೊಳಗಾದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಮ್ಮ ಗದ್ದುಗೆಯನ್ನ ಉಳಿಸ್ಕೊಳ್ಳೋದಕ್ಕೆ ದೇಶವನ್ನ ತುರ್ತು ಪರಿಸ್ಥಿತಿಗೆ ತಳ್ತಾರೆ. ದೇಶದ ಜನತೆಯ ಮೂಲಭೂತ ಹಕ್ಕುಗಳನ್ನ ಅಮಾನತಿನಲ್ಲಿ ಇರಿಸಿ ಭಿನ್ನಮತವನ್ನ ದೇಶದಾದ್ಯಂತ ದಮನ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ವಿರೋಧ ಪಕ್ಷಗಳ ನೂರಾರು ನಾಯಕರನ್ನ ರಾತ್ರೋರಾತ್ರಿನೇ ಬಂಧನ ಮಾಡಿ ಜೈಲಿಗೆ ಹಾಕುತ್ತೆ. ನಿರ್ಬಂಧವನ್ನ ಹೇರೋ ಮೂಲಕ ಪತ್ರಿಕಾ ಮಾಧ್ಯಮವನ್ನ ಮೌನಗೊಳಿಸುತ್ತೆ. ಬೀದಿ ಹೋರಾಟ, ಪ್ರತಿಭಟನೆ, ಮುಷ್ಕರಗಳನ್ನ ನಿಷೇಧ ಮಾಡುತ್ತೆ. ಉಲ್ಲಂಘಿಸಿದವರನ್ನ ಜೈಲಿಗೆ ಹಾಕಲಾಗುತ್ತೆ. ಕರ್ನಾಟಕವನ್ನು ಒಳಗೊಂಡಂತೆ ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಕಾಲದ ಸರ್ವಾಧಿಕಾರಿ ದಬ್ಬಾಳಿಕೆಯನ್ನು ಗಮನಿಸಿದ್ರೆ ಉತ್ತರ ಭಾರತದಷ್ಟು ಘನಘೋರವಾಗಿರಲಿಲ್ಲ. ಕರ್ನಾಟಕದಲ್ಲಿ ಅದಕ್ಕೆ ಕಾರಣ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು. ಅವರ ಅರಿವು ಮತ್ತು ಅವರ ಅನುಭವ, ಅವರ ಜನಪರ ಕಾಳಜಿಗಳು ಮತ್ತು ಅವರ ಕಾರ್ಯಕ್ರಮಗಳು. ಅರಸು ಅವರಿಗೆ ಬುದ್ಧಿಜೀವಿಗಳ ಬೆಂಬಲ ಇರಲಿಲ್ಲ. ಥಿಂಕ್ ಟ್ಯಾಂಕ್ ಬೇಕು ಅಂತ ಅರಸು ಅವರು ಕೂಡ ಬಯಸಿರಲಿಲ್ಲ. ಆದರೆ ಅದಕ್ಕಿಂತ ದೊಡ್ಡ ವಿಚಾರಗಳು ಅರಸು ಅವರಲ್ಲಿದ್ವು. ಅಂತಹ ಅರಸು ಅವರನ್ನ ಹತ್ತಿರದಿಂದ ಕಂಡ ಅವರ ಒಡನಾಡಿಗಳು ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನ ಅರಸು ನಿರ್ವಹಿಸಿದ ಬಗೆಯನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲಾಗಿ ಜೈಲ್ ಸೂಪರಿಂಟೆಂಡೆಂಟ್ CS ಮಲ್ಲಯ್ಯ ಅವರು ಅರಸು ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿರೋ ಬಗ್ಗೆ ನೋಡೋಣ. CS ಮಲ್ಲಯ್ಯನವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಶುದ್ಧ ಹಸ್ತರಾಗಿ ಅತ್ಯಂತ ದಕ್ಷ, ನಿಷ್ಠುರತೆಯಿಂದ ಸೇವೆಯನ್ನ ಸಲ್ಲಿಸಿ ಖಡಕ್ ಆಫೀಸರ್ ಅಂತ ಹೆಸರನ್ನ ಗಳಿಸಿದ್ರು. ಅವರ ಮಾತುಗಳು ಹೀಗಿದಾವೆ. ನಮ್ಮ ಸೆಂಟ್ರಲ್ ಜೈಲಿನ ಕೆಪಾಸಿಟಿ 12ರಿಂದ 13,000 ಮಾತ್ರ. ಅಲ್ಲಿರೋ ಕೈದಿಗಳಿಗೆ ಹಾಸೋಕೆ, ಹೊದಿಸೋಕೆ ಇರ್ತಿರ್ಲಿಲ್ಲ. ಇನ್ನು ತಿನ್ನೋಕೆ, ಕುಡಿಯೋಕೆ ಒಂದಿದ್ರೆ ಒಂದಿಲ್ಲ ಅನ್ನೋ ದಿನಗಳಿದ್ವು. ಅಂತಹ ಸಂದರ್ಭದಲ್ಲಿ 21 ತಿಂಗಳ ಅಂದರೆ ಜೂನ್ 25, 1975ರಿಂದ ಮಾರ್ಚ್ 21, 1977ರವರೆಗೆ ಎಮರ್ಜೆನ್ಸಿ ಬಂತು. ಬೇರೆ ಬೇರೆ ರಾಜ್ಯಗಳ ತಂಟೆಕೋರರನ್ನೆಲ್ಲ ತಂದು ಇಲ್ಲಿಗೆ ಹಾಕ್ಬಿಟ್ರು. ಸುಮಾರು 12,000 ಹೊಸ ಕೈದಿಗಳು. ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಮಧು ದಂಡವಂತೆ, ನಾಗಪ್ಪ ಆಳ್ವ, ರಾಮಕೃಷ್ಣ ಹೆಗಡೆ, ದೇವೇಗೌಡರಂತಹ ರಾಷ್ಟ್ರ ನಾಯಕರು, ರಾಜಕೀಯ ಧುರೀಣರು, ಸಾಹಿತಿ, ಕಲಾವಿದರು, ಪತ್ರಕರ್ತರು, ಬುದ್ಧಿಜೀವಿ, ಚಿಂತಕರು ಎಲ್ಲರೂ ಕೂಡ ಇದ್ರು. ಜೊತೆಗೆ ಅವರೆಲ್ಲರೂ ಇಂದಿರಾ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧ ಇರೋರು. ಅವರು ಯಾವುದೋ ಕೆಟ್ಟ ಕೆಲಸ ಮಾಡಿ ಅಲ್ಲಿಗೆ ಬಂದವರಲ್ಲ. ಅವರನ್ನ ಇತರ ಕೈದಿಗಳಂತೆ ಕಾಣುವಂತಿಲ್ಲ, ಕೆಟ್ಟದಾಗಿ ನಡೆಸ್ಕೊಳ್ಳುವಂತಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ದೇವರಾಜ್ ಅರಸು ಅವರಿಗೆ ಕೆಟ್ಟ ಹೆಸರು ಬರುತ್ತೆ. ಆದರೆ ಅವತ್ತು ದೊಡ್ಡ ನಾಯಕರು ಅಂತ ಅನ್ಸ್ಕೊಂಡವರೆಲ್ಲ ದೊಡ್ಡವರಂತೆಯೇ ವರ್ತಿಸಿದ್ರು. ಎಲ್ಲೋ ಕೆಲವರು ಹಾಲಿಲ್ಲ, ಊಟಕ್ಕೆ ಉಪ್ಪಿಲ್ಲ, ಸೊಳ್ಳೆ ಕಾಟ ಅಂತ ಗಲಾಟೆ ಮಾಡಿದ್ರು. ಅರಸು ಕೂಡ ಅಷ್ಟೇ. ಅವರು ಕಾಂಗ್ರೆಸ್ ವಿರೋಧಿಗಳು, ಇಂದಿರಾ ಗಾಂಧಿಯವರನ್ನ ಕಂಡರಾಗದವರು. ತಮ್ಮ ಆಡಳಿತಕ್ಕೆ ತೊಂದರೆ ಕೊಡುತ್ತಿರುವವರಂತ ಅವರನ್ನ ನೋಡಲಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡೋದಕ್ಕೆ ಕನಸು ಮನಸ್ಸಿನಲ್ಲಿಯೂ ಕೂಡ ಅವರು ಯೋಚಿಸಲಿಲ್ಲ. ಬದಲಿಗೆ ಮಲ್ಲಪ್ಪ ನೋರೆ ಅವರು ತಮ್ಮ ಅತಿಥಿಗಳು ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವ ಕೊರತೆಯೂ ಆಗಬಾರ್ದು ಅಂತ ಮನೆಗೆ ಕರೆಸ್ಕೊಂಡು ಮಗುವಿಗೆ ಹೇಳುವಂತೆ ಹೇಳಿದ್ರು. ಸಾಲದು ಅಂತ ಬಿಡುವಾದಾಗೆಲ್ಲ ಎಷ್ಟೋ ದಿನ ರಾತ್ರಿ ಹೊತ್ತಿನಲ್ಲೂ ಜೈಲಿಗೆ ಬಂದು ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗ್ತಾ ಇದ್ರು. ನಾನು ವಾಜಪೇಯಿ ಅವರನ್ನ ಇಲ್ಲಿಟ್ಕೊಂಡು ಅಡ್ವಾಣಿಯವರನ್ನ ಬೆಳಗಾವಿ ಜೈಲಿಗೆ ಹಾಕಿದೆ. ಹೀಗೆ ಅವರನ್ನೆಲ್ಲ ರಾಜ್ಯದ ಅಷ್ಟೂ ಜೈಲುಗಳಿಗೂ ಕೂಡ ಹಂಚಿದೆ. ಪ್ರತಿದಿನ ಪ್ರವಾಸ, ಬೀದರ್ನಿಂದ ಬೆಂಗಳೂರಿನವರೆಗೆ ಒಂದೇ ಒಂದು ದೂರು ಕೂಡ ಬರದಂತೆ ನೋಡಿಕೊಂಡೆ. ಇದೆಲ್ಲವೂ ಕೂಡ ದೇವರಾಜ್ ಅರಸರಿಗೆ ಗೊತ್ತಿತ್ತು. ಇನ್ನು ಸಾಹಿತಿ ಅಗ್ರಹಾರ ಕೃಷ್ಣಮೂರ್ತಿ ಅವರು ಅರಸು ಅವರನ್ನ ಕಂಡಂತೆ
ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕರ್ನಾಟಕದ ಬುದ್ಧಿಜೀವಿ ವಲಯ ಕಾಂಗ್ರೆಸ್ ವಿರೋಧಿ ನಿಲುವನ್ನ ತಳೆದಿತ್ತು. ನೆಹರು, ಇಂದಿರಾ, ಸಂಜಯ್ ಪರಂಪರಾಗತ ರಾಜಕಾರಣವನ್ನ ಖಂಡಿಸ್ತಾ ಇತ್ತು. ಅದೇ ಸಮಯದಲ್ಲಿ ಜಿಎಸ್ಎಸ್ ನೇತೃತ್ವದಲ್ಲಿ ಬುದ್ಧಿಜೀವಿಗಳ ಮೌನ ಪ್ರತಿಭಟನೆ ನಡೆದಿತ್ತು. ಅದರಲ್ಲಿ ಕನ್ನಡದ ಘಟಾನುಘಟಿಗಳೆಲ್ಲ ಪಾಲ್ಗೊಂಡಿದ್ರು. ಆ ಮೆರವಣಿಗೆಯ ಜೊತೆ ಕಾಲು ಹಾಕೋದೆ ನಮ್ಮ ಭಾಗ್ಯ ಅನ್ನೋ ಭಾವನೆ ಇತ್ತು. ಅದೇ ಸಮಯದಲ್ಲಿ ಚಂದ್ರಶೇಖರ್ ಪಾಟೀಲರು ಗಾಂಧಿ ಸ್ಮರಣೆ ಕೃತಿಯನ್ನ ಪ್ರಕಟ ಮಾಡಿದ್ರು. ಆ ಪುಸ್ತಕದ ಮುನ್ನುಡಿಯಲ್ಲಿ ಕುಮಾರವ್ಯಾಸನ ಕಾವ್ಯವನ್ನ ಬಳಸಿಕೊಳ್ಳಲಾಗಿತ್ತು. ಅದರಲ್ಲಿ ಅರಸು ರಾಕ್ಷಸ ಅನ್ನೋ ಸಾಲುಗಳು ನೇರವಾಗಿ ಅರಸರಿಗೆ ಹೇಳಿದಂತಿದ್ವು. ಅದಕ್ಕಿಂತಲೂ ಮುಖ್ಯವಾಗಿ ಗಾಂಧಿ ಅನ್ನೋದು ಇಂದಿರಾ, ಸಂಜಯ್ ಅಥವಾ ಮಹಾತ್ಮ ಗಾಂಧಿ ಯಾರು ಬೇಕಾದರೂ ಆಗ್ಬೋದು ಅನ್ನೋ ರೀತಿಯಲ್ಲಿ ಅರ್ಥೈಸಿದ ರೂಪಕ ನಮ್ಮ ಅರಿವಿನ ವ್ಯಾಪ್ತಿಯನ್ನ ಹೆಚ್ಚಿಸಿತು. ಇದು ಏನನ್ನ ತೋರಿಸುತ್ತೆ ಅಂದ್ರೆ, ಪ್ರಭುತ್ವದ ವಿರುದ್ಧ ಸಮರ್ಥವಾದ ರಚನಾತ್ಮಕವಾದ ಪ್ರತಿಕ್ರಿಯೆಯನ್ನ ನಾಗರಿಕರು ಕಾಲಕಾಲಕ್ಕೆ ವ್ಯಕ್ತಪಡಿಸ್ತಾರೆ. ನಗದು ಬಹುಮಾನಗಳನ್ನ, ಪ್ರಶಸ್ತಿ ಫಲಕಗಳನ್ನ ಹಿಂದಿರುಗಿಸ್ತಾರೆ, ಪ್ರತಿಭಟಿಸ್ತಾರೆ. ಚಿರಂಜೀವಿ ಸಿಂಗ್ ಅವರು ಅರಸುವನ್ನ ಕಂಡಂತೆ ನಾನು ಗಮನಿಸಿದಂತೆ ಆ ಸಂದರ್ಭದಲ್ಲಿ 2 ರಿಂದ 3 ಜಿಲ್ಲೆಗಳು ನಾನಾ ಕಾರಣಗಳಿಗಾಗಿ ಸುದ್ದಿಯಾದವು. ಅದಕ್ಕೆ ಕಾರಣ ಆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಹೊರತು ಅರಸು ಅವರಲ್ಲ. ತುರ್ತು ಪರಿಸ್ಥಿತಿಯನ್ನ ಅರಸು ಅವರು ಸಮರ್ಥವಾಗಿಯೇ ನಿಭಾಯಿಸಿದ್ರು. ವಿರೋಧಿಗಳನ್ನ ವಿರೋಧಿಗಳು ಅಂತ ಪರಿಗಣಿಸದೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ಕೊಂಡ್ರು. ಬುದ್ಧಿಜೀವಿಗಳ ದೃಷ್ಟಿಯೆಲ್ಲ ಇಂದಿರಾ ಮತ್ತು ಕಾಂಗ್ರೆಸ್ ವಿರುದ್ಧ ಆಯಿತು. ತುರ್ತು ಪರಿಸ್ಥಿತಿ ಹೇರಿಕೆ ಅದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ನಾನು ವಾರ್ತಾ ಇಲಾಖೆಯ ನಿರ್ದೇಶಕನಾಗಿದ್ದಾಗ ಪತ್ರಿಕಾ ಸಂಪಾದಕರು, ಹಿರಿಯ ಪತ್ರಕರ್ತರು ಮತ್ತು ಕೆಲ ಬುದ್ಧಿಜೀವಿಗಳ ಜೊತೆ ಅರಸು ಅವರನ್ನ 1-to-1 ಡಿಸ್ಕಷನ್ ಮತ್ತೆ ಡಿನ್ನರ್ಗೆ ಅರೇಂಜ್ ಮಾಡಿದ್ದೆ. ಆಗ ಅರಸು ಅವರ ಮೇಲಿದ್ದ ಬುದ್ಧಿಜೀವಿಗಳ ಅಭಿಪ್ರಾಯ ಕೊಂಚ ಬದಲಾಗಿತ್ತು. ನನ್ನ ಪ್ರಕಾರ ತುರ್ತು ಪರಿಸ್ಥಿತಿಯಿಂದ ಅರಸು ಅವರ ಸರ್ಕಾರಕ್ಕೆ ಯಾವ ಅನುಕೂಲವೂ ಕೂಡ ಆಗಲಿಲ್ಲ. ಅರಸು ಅಂದುಕೊಂಡಿದ್ದು ತುರ್ತು ಪರಿಸ್ಥಿತಿಯಲ್ಲಿ ನೆರವೇರಲಿಲ್ಲ. ಗರುಡನಗಿರಿ ನಾಗರಾಜ್ ಅವರು ಅರಸು ಅವರನ್ನ ಕಂಡಂತೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಮ್ಮ ಪತ್ರಿಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್ ಇಂದಿರಾ ಗಾಂಧಿಗೆ ವಿರುದ್ಧವಾಗಿತ್ತು. ಬಹಳ ಉಗ್ರ ಲೇಖನಗಳನ್ನು ಪ್ರಕಟಿಸಿ ಇಂದಿರಾರ ಕೆಂಗನಿಗೆ ಗುರಿಯಾಗಿತ್ತು. ಆ ಸಂದರ್ಭದಲ್ಲಿ ಶಿವರಾಮ್ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಲಂಕೇಶ್, ಮಾಸ್ಟರ್ ಹಿರಣ್ಣಯ್ಯ ಸರ್ಕಾರವನ್ನ ಖಂಡಿಸಿ ಊರೂರಲ್ಲಿ ಭಾಷಣವನ್ನ ಮಾಡಿದ್ರು. ಆದರೆ ಅರಸು ಅವರು ಅವರನ್ನು ಯಾರನ್ನೂ ಕೂಡ ಬಂಧನ ಮಾಡಲಿಲ್ಲ. ಕೇಂದ್ರದಿಂದ ಸೂಚನೆ ಬಂದರೆ ಮಾತ್ರ ಬಂಧನ ಮಾಡಲಾಗ್ತಾ ಇತ್ತು. ಬಂಧಿತರನ್ನು ಕೂಡ ಅತಿಥಿಗಳಂತೆ ನೋಡಿಕೊಳ್ಳಲಾಗ್ತಾ ಇತ್ತು. ಬಿಹಾರದಿಂದ ಕರೆತಂದಿದ್ದ ಒಬ್ಬನಿಗೆ ಕಾಲಿಗೆ ಸರಪಳಿಯನ್ನ ಹಾಕಿದ್ದನ್ನ ಕಂಡ ಅರಸು ಜೈಲ್ ಐಜಿ ಮಲ್ಲಯ್ಯನವರನ್ನ ಕರೆದು ಮೊದಲು ಬಿಚ್ಚಿ ಆತ ಖೈದಿಯಲ್ಲ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಜನಸಂಘದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತು ಕೈಯಲ್ಲಿದ್ದ ಕೆಲಸವನ್ನ ಕಳೆದುಕೊಂಡು ಕೂತಿದ್ರು. ಅವರ ಮನೆಯ ಪರಿಸ್ಥಿತಿಯನ್ನ ಹತ್ತಿರದಿಂದ ಕಂಡಿದ್ದ ನಾನು ಅವರ ಮನವನ್ನ ಒಲಿಸಿ ಕಷ್ಟದಲ್ಲಿದ್ದವರನ್ನ ಕಂಡರೆ ಕರಗುವ ಅರಸು ಅವರ ಬಳಿ ಅವರನ್ನ ಕರ್ಕೊಂಡು ಹೋಗಿದ್ದೆ. ಅರಸುವನ್ನ ಕಂಡರಾಗದ ಅಡಿಗರು ಒಲ್ಲದ ಮನಸ್ಸಿನಿಂದಾನೇ ವಿಧಾನಸೌಧದ ಮೆಟ್ಟಿಲನ್ನ ಹತ್ತಿ ಬಂದ್ರು. ಅಡಿಗರು ಬರ್ತಾರೆ ಅಂತ ತಿಳಿದಿದ್ದ ಅರಸು ಗಂಧದ ಹಾರವನ್ನ ಹಿಡಿದು ನಿಂತಿದ್ರು. ಹಾರವನ್ನ ಹಾಕಿ, ನಿಮ್ಮ ವಿಷಯವನ್ನೆಲ್ಲ ಗರುಡನಗಿರಿ ಅವರು ನನಗೆ ಹೇಳಿದ್ದಾರೆ, ನೀವು ಹೇಳಿದ್ದನ್ನ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ, ಅಪ್ಪಣೆಯನ್ನ ಕೊಡಿ ದೇವರು ಅಂತ ಕೇಳಿದ್ರು. ಅಡಿಗರು ಒಂದು ಕ್ಷಣ ಪೆಚ್ಚಾದ್ರು. ಆದರೂ ಕೂಡ ಬಿಡದೆ ತುರ್ತು ಪರಿಸ್ಥಿತಿ ಇಂದಿರಾ ಸರ್ವಾಧಿಕಾರವನ್ನ ಟೀಕೆ ಮಾಡಿದ್ರು. ಅದಕ್ಕೂ ಸಿಟ್ಟಾಗದ ಅರಸವರು, ಇದು ನಿಮ್ಮ ಅಭಿಪ್ರಾಯ, ನಮ್ಮ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಅತಿರೇಕವಾಗಿಯೇ ಇಲ್ಲ. ನಿಮ್ಮ ನಾಯಕ ಅಡ್ವಾನಿ ಇಲ್ಲಿನೇ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ, ಭೇಟಿ ಮಾಡಿ, ನಾವು ಹೇಗೆ ನಡೆಸ್ಕೊಂಡಿದ್ದೀವಿ ಅನ್ನೋದು ತಿಳಿಯುತ್ತೆ. ನೀವು ಕವಿಗಳು, ಹೇಗೆ ಬೇಕಾದರೂ ವ್ಯಾಖ್ಯಾನವನ್ನ ಮಾಡಬಹುದು, ಇರಲಿ ಅಂತ ಹೇಳಿದ್ರು. ಇನ್ನು ರಾಜಕಾರಣಿ KH ಶ್ರೀನಿವಾಸ್ ಅವರು ಅರಸು ಅವರನ್ನ ಕಂಡಂತೆ ಅವರ ಮಾತುಗಳು, ತುರ್ತು ಪರಿಸ್ಥಿತಿ ಸಮಯದಲ್ಲಿ ರಾಮಕೃಷ್ಣ ಹೆಗಡೆಯವರನ್ನ ಬಂಧಿಸಿ ಬೆಳಗಾಂ ಜೈಲಿಗೆ ಹಾಕಿದ್ರು. ಅದು ಕೂಡ ಕೇಂದ್ರದಿಂದ ಬಂದ ಸೂಚನೆಯ ಮೇರೆಗೆ ಮಾತ್ರ. ಹೆಗಡೆಯವರ ಆರೋಗ್ಯ ಸರಿ ಇರಲಿಲ್ಲ, ಬೆನ್ನು ನೋವು ಜಾಸ್ತಿ ಆಗಿತ್ತು. ಅವರ ಮನೆಯವರು ನನ್ನ ಬಳಿ ಬಂದು ಏನಾದರೂ ಮಾಡಿ ಬೆಂಗಳೂರಿಗೆ ಹಾಕಿಸಿ ಅಲ್ಲಿ ಚಿಕಿತ್ಸೆಗೆ ನಾವು ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡ್ರು. ನಾನು ಅರಸು ಅವರಿಗೆ ತಿಳಿಸ್ದೆ. ಅದಕ್ಕೆ ಅರಸು ಅವರು ಕೂಡ ಒಪ್ಕೊಂಡು ಬೆಂಗಳೂರಿಗೆ ಹಾಕಿಸ್ಕೊಟ್ರು. ಇಷ್ಟಕ್ಕೆ ಸುಮ್ಮನಾಗದ ಅರಸು ಅವರು ನನ್ನ ಗಮನಕ್ಕೆ ತರದೆ ಹೆಗಡೆಯವರನ್ನ ಪೆರೋಲ್ ಮೇಲೆ ಬಿಡುವಂತೆ ಜೈಲರ್ಗೆ ಪತ್ರವನ್ನ ಬರೆದಿದ್ರು. ಆದರೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳ ಪತ್ರಕ್ಕೆ ಪ್ರತಿಯಾಗಿ ಪೆರೋಲ್ ಬೇಡ ಅಂತ ಪತ್ರವನ್ನ ಬರೆದಿದ್ರು. ಒಂದು ದಿನ ಅರಸು ಫೈಲನ್ನು ಹಿಡ್ಕೊಂಡು ನನ್ನ ಬಳಿ ಬಂದರು. ಹೆಗಡೆಯವರ ಪತ್ರವನ್ನ ತೋರಿಸಿದ್ರು. ನೋಡಪ್ಪ ನಿನ್ನ ಹೆಗಡೆ ಅಂತ ಹೇಳಿದ್ರು. ಇದಾವುದೋ ಹೆಗಡೆಗೆ ಗೊತ್ತಿಲ್ಲ. ಅರಸು ವಿರೋಧಿಗಳಿಗೂ ಕೂಡ ಗೊತ್ತಾಗಲಿಲ್ಲ. ಮಾಡಿದ್ದನ್ನ ಹೇಳಿಕೊಳ್ಳೋದ ಗುಣ ಅರಸು ಅವರಲ್ಲಿತ್ತು. ಆದರೆ ಜಗತ್ತು ಅದಕ್ಕೆ ವಿರುದ್ಧವಾಗಿ ಯೋಚಿಸ್ತಾ ಇತ್ತು. ಇನ್ನು ರಾಜಕಾರಣಿ ಎಂ ರಘುಪತಿ ಅವರು ಅರಸು ಅವರನ್ನ ಕಂಡಂತೆ ತುರ್ತು ಪರಿಸ್ಥಿತಿ
ಇದು ದೇವರಾಜ್ ಅರಸು ಅವರಿಗೆ ಸಿಕ್ಕ ಸುವರ್ಣ ಅವಕಾಶ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟರು. ಶತ್ರುಗಳನ್ನ ಸದೆ ಬಡಿಯೋದಕ್ಕೆ, ಬಹುಸಂಖ್ಯಾತರಾದ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಮಟ್ಟ ಹಾಕೋದಕ್ಕೆ, ನನೆಗುದಿಗೆ ಬಿದ್ದಿದ್ದ ಯೋಜನೆಗಳನ್ನ ಕಾರ್ಯಗತಗೊಳಿಸೋದಕ್ಕೆ ಇದು ಸಕಾಲ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಅರಸು ಅವರ ಯೋಚನೆನೇ ಬೇರೆ ಇತ್ತು. ನಿಭಾಯಿಸಿದ ರೀತಿಯೂ ಕೂಡ ಭಿನ್ನ ಆಗಿತ್ತು. ತುರ್ತು ಪರಿಸ್ಥಿತಿ ಘೋಷಣೆಯಾದ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಾದ ವಾಜಪೇಯಿ, ಅಡ್ವಾಣಿ, ಪೀಲು ಮೋದಿ ಯಾವುದೋ ಕಾರ್ಯನಿಮಿತ್ತ ಬೆಂಗಳೂರಿನಲ್ಲಿದ್ರು. ಅವರನ್ನ ಬಂಧಿಸಲಾಯಿತು. ಅನಂತರ ಸ್ಥಳೀಯ ನಾಯಕರಾದ ರಾಮಕೃಷ್ಣ ಹೆಗಡೆ ಮತ್ತು ಎ.ಕೆ. ಸುಬ್ಬಯ್ಯನವರನ್ನ ಬಂಧಿಸಲಾಯಿತು. ಆದರೆ ಈ ಬಂಧನಗಳಾವುವು ಅರಸು ಅವರ ಆದೇಶದ ಮೇರೆಗೆ ನಡೆದ ಬಂಧನಗಳಲ್ಲ, ಕೇಂದ್ರದ ಸೂಚನೆಯ ಮೇರೆಗೆ ನಡೆದಂಥವು. ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ದೇವೇಗೌಡ, ಕುವೆಂಪು, ಜಿ.ಎಸ್. ಶಿವರುದ್ರಪ್ಪ, ಶಿವರಾಮ್ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಲಂಕೇಶ್, ಕಡಿದಾಳು ಮಂಚಪ್ಪ, ಹಿರಣ್ಣಯ್ಯರಂತಹ ಸಾಹಿತಿ, ಕಲಾವಿದರು ತುರ್ತು ಪರಿಸ್ಥಿತಿಯ ವಿರುದ್ಧ ಇದ್ದವರು. ಕರಪತ್ರ ಹಂಚೋ, ಕವನ ಲೇಖನಗಳ ಮೂಲಕ ಟೀಕಿಸೋ, ಬೀದಿ ನಾಟಕಗಳ ಮೂಲಕ ವಿಮರ್ಶೆಗೊಳಪಡಿಸೋ ಮಾರ್ಗಗಳಲ್ಲಿ ನಿರತರಾಗಿದ್ರು. ಆದರೆ ಅರಸು ಅವರನ್ನ ಯಾರನ್ನೂ ಕೂಡ ಬಂಧಿಸಲಿಲ್ಲ. ಸೇಡಿನ ರಾಜಕಾರಣಕ್ಕೆ ಅರಸು ಎಂದೂ ಕೂಡ ಕೈ ಹಾಕಲಿಲ್ಲ. ಅನಂತರ 2ನೇ ಕಂತಿನಲ್ಲಿ ಹೈಕಮಾಂಡಿನ ಸೂಚನೆ ಮೇರೆಗೆ ದೇವೇಗೌಡ ಮತ್ತಿತರನ್ನ ಬಂಧಿಸಿದ್ರು. ಬಂಧನ ಏನೋ ಆಯ್ತು, ಆದ್ರೆ ಅರಸು ಅವರು ಸುಮ್ಮನಿರ್ಬೇಕಲ್ಲ. ರಘು ಬನ್ರಿ, ಇಲ್ಲೇ ಹೋಗ್ಬರೋಣ ಅಂತ ಸೆಂಟ್ರಲ್ ಜೈಲ್ಗೆ ಕರ್ಕೊಂಡು ಹೋದ್ರು. ಜೈಲ್ ಐಜಿ ಮಲ್ಲಯ್ಯನವರನ್ನ ಕರೆದು, ಇವರಾರು ಖೈದಿಗಳಲ್ಲ, ನಮ್ಮ ಅತಿಥಿಗಳು, ಅವರಿಗೆ ಯಾವ ಕೊರತೆನೂ ಕೂಡ ಆಗದಂತೆ ನೋಡ್ಕೊಳ್ಬೇಕು ಅಂತ ಆರ್ಡರ್ ಮಾಡಿದ್ರು. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಬಂಧಿತರಾದವರನ್ನ ಬೇರೆನೇ ಇರಿಸಿ ಅಲ್ಲಿಗೆ ಪೇಪರ್, ಮ್ಯಾಗಝಿನ್, ಬುಕ್ಗಳನ್ನು ಸರಬರಾಜು ಮಾಡುವಂತೆ, ಕೆಲವರನ್ನ ಪೆರೋಲ್ ಮೇಲೆ ಕೂಡ ಬಿಡುಗಡೆ ಮಾಡುವಂತೆ ಹಾಗೂ ಅವರಿಗೆ ಕುರುಬರ ಹಾಸ್ಟೆಲ್ ಕಡೆಯ ಬಾಗಿಲಿನಿಂದ ಹೊರ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತೆ ವ್ಯವಸ್ಥೆಯನ್ನ ಮಾಡಿಸಿದ್ರು. ತುರ್ತು ಪರಿಸ್ಥಿತಿಯ ಹೇರಿಕೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೆಟ್ಟದ್ದೇನೂ ಕೂಡ ಘಟಿಸಲಿಲ್ಲ. ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕ ಶಾಂತವಾಗಿತ್ತು. ಅದರ ಕೀರ್ತಿ ಅರಸರಿಗೆ ಸಲ್ಲಬೇಕು. ಇನ್ನು ಪೊಲೀಸ್ ಅಧಿಕಾರಿ ಬಿ.ಎನ್. ಗರುಡಾಚಾರ್ಯ ಅವರು ಅರಸವರನ್ನ ಕಂಡಂತೆ 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದ ಇಂದಿರಾ ಗಾಂಧಿಯವರ ಗೆಲುವನ್ನ ಅಸಿಂಧು ಅಂತ ಘೋಷಣೆ ಮಾಡಿತು. ಇಂದಿರಾ ಗಾಂಧಿಯಾಗ ಪ್ರಧಾನಮಂತ್ರಿ, ಕಾಂಗ್ರೆಸ್ನ ಅಧಿನಾಯಕಿ. ದೇಶದಲ್ಲಿ ರಾಜಕೀಯ ಬೆಳವಣಿಗೆಗಳು ಕ್ಷಿಪ್ರ ಪ್ರಗತಿಯಲ್ಲಿ ಜರುಗತೊಡಗಿದ್ದ ಕಾಲ ಅದು. ಪ್ರಧಾನಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಆಡಳಿತವಿದ್ದ ರಾಜ್ಯಗಳ ಮುಖ್ಯಮಂತ್ರಿಗಳ ತುರ್ತು ಸಭೆಯನ್ನ ಕರೆದಿದ್ರು. ಆ ಸಭೆಯ ಸುದ್ದಿ ಇಂಟೆಲಿಜೆನ್ಸ್ ಮೂಲಕ ನಮಗ್ ತಲುಪಿತ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ದೇವರಾಜ್ ಅರಸು ಅವರಿಗೆ ಈ ವಿಷಯವನ್ನ ಮುಟ್ಟಿಸಬೇಕಾಗಿತ್ತು. ನನ್ನ ಮೇಲಾಧಿಕಾರಿ ರಾಮಲಿಂಗಂ ಆ ಜವಾಬ್ದಾರಿಯನ್ನ ನನಗೆ ವಹಿಸಿದ್ರು. ಅರಸು ಅವರನ್ನ ಕಂಡು ಅವರಿಗೆ ವಿಷಯವನ್ನ ಮುಟ್ಟಿಸಬೇಕಾಗಿತ್ತು. ಅವರು ಹೇಗೆ ರಿಸೀವ್ ಮಾಡ್ತಾರೋ ಅನ್ನೋ ಭಯ, ಆತಂಕ ಕೂಡ ಇತ್ತು. ಆದ್ರೆ ಅವರು ಅಷ್ಟೇ ಕೂಲಾಗಿ ನೋಡೋಣ, ಹೋಗೋಣ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನನಗಾಗಿನೇ ಇಂಟೆಲಿಜೆನ್ಸ್ DIG ಅನ್ನೋ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿ ಮೊದಲ ಬಾರಿಗೆ ನನ್ನನ್ನು ನೇಮಕ ಮಾಡಿ ಆ ತಕ್ಷಣವೇ ಕೆಲಸಕ್ಕೆ ಹಾಜರಾಗಿ ಅಂತ ಹೇಳಿದ್ರು. ಆನಂತರ ನನಗೆ ತಿಳಿತು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಂತ. ಕೇಂದ್ರ ಸರ್ಕಾರದ ವಿರುದ್ಧವಿರೋ ರಾಜಕೀಯ ನಾಯಕರಿಗೆ ಸುಳಿವನ್ನ ನೀಡದೆ ಬಂಧಿಸೋ ಸೀಕ್ರೆಟ್ ಕೆಲಸ ಆಗಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ದೆಹಲಿಯ ರಾಜಕೀಯ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, SN ಮಿಶ್ರಾ ಇನ್ನೂ ಮುಂತಾದವರು ಬೆಂಗಳೂರಿನಲ್ಲಿದ್ದರು. ಅವರು ಉಳಿದುಕೊಂಡಿರೋ ಸ್ಥಳ ಕಂಡುಕೊಂಡ ನಂತರ ಯಾರ ಗಮನಕ್ಕೂ ಕೂಡ ಬಾರದ ಹಾಗೆ ವಾರೆಂಟನ್ನು ಹಿಡಿದು ಹೋಗಿ ಅವರನ್ನು ಬಂಧಿಸಿದ್ದು ಆಯಿತು, ಅವರನ್ನು ಜೈಲಿನಲ್ಲಿ ಇಟ್ಟಿದ್ದು ಆಯಿತು. ಆಗ ದೇವರಾಜ್ ಅರಸು ಮತ್ತೆ ಬಂದರು. ಅವರು ರಾಜಕೀಯ ಖೈದಿಗಳು, ನಮ್ಮ ಅತಿಥಿಗಳು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮನ್ನು ಹೇಗೆ ನೋಡ್ಕೋತಿರೋ ಹಾಗೇನೆ ಅವರನ್ನು ನೋಡ್ಕೋಬೇಕು ಅಂತ ತಾಕೀತನ್ನು ಮಾಡಿದ್ರು. ದ್ವೇಷಾಸೂಯೆಗಳೇ ಇಲ್ಲದ ನಿರ್ಮಲ ಮನಸ್ಸಿನ ಅಪ್ಪಟ ಮನುಷ್ಯ ಅರಸು. ಈ ಎಲ್ಲ ಕಾರಣಕ್ಕಾಗಿಯೇ ತುರ್ತು ಪರಿಸ್ಥಿತಿಯನ್ನ ಹಿಂತೆಗೆದುಕೊಂಡ ನಂತರ ದೇಶದಲ್ಲಿ ನಡೆದ ಚುನಾವಣೆಗಳಲ್ಲಿ ಇತರೆ ರಾಜ್ಯಗಳಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲುಂಡರು. ಕರ್ನಾಟಕದಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿತ್ತು. ದೇವರಾಜ್ ಅರಸು ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ರು. ದೇವರಾಜ್ ಅರಸರ ಅಂದಿನ ಆ ನಡೆ ನುಡಿ ಇಂದಿನ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆಯಾ? ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರಾ, ಪಾಲಿಸ್ತಾ ಇದ್ದಾರಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.